ಇವತ್ ನಮ್ಮ ಅತ್ತೆ ಮಾವನ್ ಆನಿವರ್ಸರಿ ಪ್ಲಸ್ ನಮ್ಮ ಅತ್ತೆ ಬರ್ತಡೇ. ಸೊ ಡಬಲ್ ಗೊತ್ತಿಲ್ದಂಗೆ ಅವ್ರ ಮನೆಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ನಾವೀಗ ಅವ್ರ ಮನೆಗೆ ಹೊರಟಿದ್ವಿ. ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಅಮ್ಮ ಅಂತಾನು ಹಾಕಿ ಅಂತ ಹೇಳಿದೆ. ಇನ್ನೊಂದ್ ಅರ್ಧ ಪರ್ಟಲ್ಲಿ ಅವ್ರು ಹಾಕದ್ ಮರ್ತೋಗಿದ್ರು. ಸೊ ಪರವಾಗಿಲ್ಲ, ಪ್ಯಾಕ್ ಮಾಡ್ಸೋ ಟೈಮಲ್ಲಿ ನಾನು ಕೂಡ ಅರ್ಜೆಂಟ್ ಆಗಿ ಚೆಕ್ ಮಾಡಕ್ ಹೋಗಿರ್ಲಿಲ್ಲ. ಮಧ್ಯರಾತ್ರಿ ಹೋಗಿ ಮಲ್ಗಿರೋರ್ನ ಎದಳ್ಸಿ ಕೇಕ್ ಕಟ್ ಮಾಡ್ಸಿದ್ವಿ. ನಮ್ಮ ಅತ್ತೆ ಮಾವಂಗಂತೂ ಸಖತ್ ಖುಷಿ ಆಗೋಯ್ತು. ಅವ್ರಿಗೆ ಮಗಳಿದ್ರು ಇದೇ ತರ ಮಧ್ಯರಾತ್ರಿ ಒಂದ್ ಸರ್ಪ್ರೈಸ್ ಮಾಡ್ತಾ ಇಲ್ಲಲ್ವಾ. ಗಂಡ್ ಮಕ್ಳು ಗೊತ್ತಾ, ಸ್ವಲ್ಪ ಬೋರಿಂಗ್ ಇರ್ತಾರೆ. ಈ ತರ ಸಣ್ಣ ಪುಟ್ಟ ಖುಷಿಗಳನ್ನ ಹುಡ್ಕಕ್ ಅವ್ರಿಗೆ ಗೊತ್ತಾಗಲ್ಲ. ಇದೆಲ್ಲ ನಾವು ಹೆಣ್ಮಕ್ಳು ಮಾಡ್ಬೇಕು. ನಮ್ಮ ಅತ್ತೆಗೂ ಹೆಣ್ಮಗಳಿದ್ರೆ ಇದೇ ತರ ಮಾಡ್ತಾ ಇಲ್ಲ. ನಮ್ಮ ಮಾವಂಗಂತೂ ಹೆಣ್ಮಕ್ಳೆಲ್ಲ ಸಖತ್ ಬೇಜಾರಿತ್ತು. ನಮ್ಮ ಅತ್ತೆಗೂ ಅಷ್ಟೇನೆ. ಈಗ ನಾವು ಡಬಲ್ ನಾನು ನನ್ನ ಮಗಳು ಸೇರ್ಕೊಂಡು ಆ ಗ್ಯಾಪ್ ನ ಫಿಲ್ ಮಾಡ್ಕೊಂಡು ಹೊಟ್ಟೆ ಉರ್ಸ್ಕೊಂಡು ಓಡಾಡ್ತಾ ಇರ್ತೀವಿ. ಕೇಕ್ ಕಟಿಂಗ್ ಆದ್ಮೇಲೆ ನಾನ್ ವೆಜ್ ಇಲ್ದಿದ್ರೆ ಆಗತ್ತಾ. ಸೊ ನಾನ್ ವೆಜ್ ಊಟ ಮಾಡೋಣ ಅಂತ ರೋಡ್ ತುಂಬಾ ಹೋಟೆಲ್ ಹುಡ್ಕೊಂಡು ಹೋಗಿ ಮಧ್ಯರಾತ್ರಿ ಓಪನ್ ಇದ್ದಿದ್ದು ಎಂಪೈರ್ ಹೋಟೆಲ್ಗೆ ಹೋಗಿ ಅಲ್ಲೊಂದಷ್ಟು ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಒಂದಷ್ಟು ರೇಗಿಸ್ಕೊಂಡು ಅಲ್ಲಿ ನಾನ್ ವೆಜ್ ತಿಂದ್ಮೇಲೆ ನಾವಂತೂ ಏನೇ ಕಾರಣಕ್ಕೂ ಪಾನ್ ತಿನ್ನೋದ್ ಮಿಸ್ ಮಾಡಿ, ಸ್ಪೆಷಲಿ ಐಸ್ ಪಾನ್ ಅಂತ ನಾನ್ ವೆಜ್ ತಿಂದ್ಮೇಲೆ ನಾವ್ ಮಿಸ್ ಮಾಡೋದಿಲ್ಲ. ರೋಡಲ್ಲಿ ಹುಡ್ಕೊಂಡು ತಗೊಂಡ್ ತಿಂದೆ. ಮನೇಲಿ ದೊಡ್ಡವರು ಇದನ್ ಬಿಟ್ರೆ ಇನ್ನೇನ್ ತಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಕ್ಳು ಬರ್ಲಿ ನಮ್ ಜೊತೆ ನಗ್ನಗ್ತಾ ಖುಷಿಯಾಗಿರ್ಲಿ ಅಂತ ಆಸೆ ಪಡ್ತಾರೆ. ಎಲ್ಲದಕ್ಕೂ ದುಡ್ಡೇ ಬೇಕು, ದೊಡ್ಡದಾಗೆ ಮಾಡ್ಬೇಕು ಅಂತ ಏನು ಇಲ್ಲ ಅಲ್ವಾ.